ಎಂದಿಕಂದ್ರೆ ಬೆಳಗ್ಗೆ 6 ಗಂಟೆಗೆ ಈ ಕ್ರೇಜು. ಎಂದಿಕಂದ್ರೆ ಇವಾಗ ಗಾಂಧಿನಗರದಲ್ಲಿ ಬ್ರೋ ಫಸ್ಟ್ ಫ್ಯಾನ್ ಶೋ ಅಂತ ಮಾಡಿದೆ ನಮ್ ಶಿವಣ್ಣ. ಕ್ರೇಜ್ ಅಂತ ಹುಟ್ಟಾಕಿದೆ ನಮ್ ಶಿವಣ್ಣ. ಈ ರೌಡಿಸಮ್ ಅನ್ನೋ ಫಿಲಮ್ ಬಂದಿದೆ ನಮ್ ಶಿವಣ್ಣ. ಬಿಗ್ಗೆಸ್ಟ್ ಗ್ಯಾಂಗ್ಸ್ಟರ್ ಅಂದ್ರೆ ನಮ್ ಶಿವಣ್ಣ ಮಾತ್ರ. ಅದಂತೂ ತುಂಬಾ ಖುಷಿ ಆಗುತ್ತೆ. ಇವಾಗ ಕೋವಿಡ್ ಆದ್ಮೇಲೆ ಥಿಯೇಟರ್ ಮಾಲೀಕರೆಲ್ಲ ಮುಚ್ಚೋ ಪರಿಸ್ಥಿತಿ ಬಂದೈತೆ. ಅವ್ರಿಗೆಲ್ಲ ಒಂದೈರಿಯ ಹೇಳಿ, ಶಿವಣ್ಣ ಒಂದ್ಸಲ ಥಿಯೇಟರ್ ಬರ್ತಾರೆ, ವರ್ಷಕ್ಕೆ 2 ಸಲ ಬರ್ತಾರೆ, ಥಿಯೇಟರ್ ಹೊಟ್ಟೆ ತುಂಬಿಸ್ತಾರೆ ಅಂತ. ಆ ತರ ಪ್ರೀತಿ ಶಿವಣ್ಣನ ಮೇಲೆ ಇಟ್ಟಿರೋವಾಗ ನಾವು ಆಡಿಯನ್ಸ್ ಕೈ ಬಿಡಕ್ಕಾಗುತ್ತಾ? 6 ಗಂಟೆ ಅಲ್ಲ ಅಣ್ಣ, ಮಿಡ್ ನೈಟ್ 12 ಗಂಟೆ ಶೋ ಬಂದ್ರು ಇದೇ ಕ್ರೇಜ್ ಇರುತ್ತೆ. ಜೈ ಶಿವಣ್ಣ. ಬ್ರೋ ಬ್ರೋ ಇಂಟರ್ವ್ಯೂವರ್ಗೂ ಒಂದು ಲೆಕ್ಕ ಅಂತಂದ್ರೆ ಇಂಟರ್ವಲ್ ಬ್ಲಾಕ್ ಆದ್ಮೇಲೆ ಫಿಲಮೇ ಬೇರೆ ಲೆವೆಲ್ ಲೆಕ್ಕ ಅನ್ಕೊಳ್ಳಿ. ಪ್ರಶಾಂತ್ ನೀಲ್ ಅವ್ರ ತಮ್ಮ ನರ್ತನ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಎಲಿವೇಶನ್ ಸೀನ್ಸ್ ಹಂಗ್ ಇಟ್ಟವ್ರೆ. ಇಂಟರ್ವಲ್ ಬ್ಲಾಕ್ ಅಲ್ಲಿ ಒಂದು ಸೀನ್ ಐತೆ, ರೋಣಪುರ ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಅಂತ. ಹಂಗೆ ಕರ್ನಾಟಕ ಫಿಲಂ ಇಂಡಸ್ಟ್ರಿ ಅದೊಂದು ಪ್ರಾಪರ್ಟಿ ಆದ್ರೆ ಬಿಲಾಂಗ್ಸ್ ಟು ನಮ್ಮ ಶಿವರಾಜ್ ಕುಮಾರ್. ಅದನ್ನ ಫಿಕ್ಸ್ ಮಾಡ್ಕೊಂಡ್ಬಿಡಿ. ಏನಕ್ಕಂದ್ರೆ ಕ್ರೇಜು ಟ್ರೆಂಡು ಏನೇ ಪದ ಇದ್ರು ಅದ್ ಹುಟ್ಟಾಕಿದೆ ದೊಡ್ಡ ಮನೆ. ಕೆಲವರು ತೊಟ್ಲಲ್ಲಿ ಇರ್ಬೇಕಾದ್ರೇನೆ ಶಿವಣ್ಣ ಕ್ರೇಜ್ ನೋಡ್ಬಿಟ್ಟವ್ರೆ, ಬ್ಲಾಕ್ ಬಸ್ಟರ್ಸ್ ನೋಡ್ಬಿಟ್ಟವ್ರೆ, ಸೂಪರ್ ಹಿಟ್ ನೋಡ್ಬಿಟ್ಟವ್ರೆ, ಇಂಡಸ್ಟ್ರಿ ನೋಡ್ಬಿಟ್ಟವ್ರೆ. ಅವ್ರು ಇನ್ನೇನ್ ನೋಡ್ಬೇಕು ಹೇಳಿ? ಬರೀ ಜನರು ಪ್ರೀತಿ ಇದ್ರೆ ಸಾಕು ಅವ್ರಿಗೆ. ಅವ್ರು ಫಿಲಂ ಮಾಡದೆ ಜನರಿಗೋಸ್ಕರ. ಕೆಲವರು ರೀ ರಿಲೀಸ್ ಅಂತಾರೆ. ಅಂತ ರೀ ರಿಲೀಸ್ಗೆಲ್ಲ ಅಪ್ಪನ್ ಫಿಲಮ್ ಶಿವಣ್ಣಂದು ಓಮು. ಎಂದಿಕಂದ್ರೆ 550 ಸಲ ರಿಲೀಸ್ ಆಗಿ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಶಿವಣ್ಣನ ಹೆಸರೈತೆ. ನೀವುಗಳು ಅದ್ರಕ್ಕೂ ಹೋಗಕ್ಕಾಗಲ್ಲ. ಏನೋ ಒಂದ್ಸಲ ರಿಲೀಸ್ ಆಗ್ಬಿಟ್ರೆ ನಮ್ದೇ ಕ್ರೇಜು ಅಂತೀರಾ. ಇವತ್ತು ನೀವು ಮೊನ್ನೆ ಜಾಕಿಗೆ ಬಂದಿದ್ದೀರಿ ಬ್ರೋ. ಜಾಕಿಗೆ ಸೇರಿರೋ ಜನ ಎಲ್ಲಾರು ಸೇರೋವ್ರ ಅಲ್ವಾ? ಜಾಕಿ ಕ್ರೇಜ್ ಯಾವತ್ತಿರೋ ನೆಕ್ಸ್ಟ್ ಲೆವೆಲ್. ದೊಡ್ಡ ಮನೆ ಯಾವತ್ತಿದ್ರು ದೊಡ್ಡದಾಗೆ ಇರುತ್ತೆ. ಅದು ಕ್ರೇಜ್ ಅಂದ್ಬಿಟ್ಟು ತೂಕ ಹಾಕಕ್ ಹೋಗ್ಬಿಡಿ. ಇವಾಗ ಶಿವಣ್ಣ ಮಾಸಾಕ್ ಬಂದವ್ರೆ, ಅದು ಬ್ಯಾಟ್ ಹಿಡ್ಕೊಂಡ್ ಬಂದವ್ರೆ, ಎಲ್ಲ ಬಂದ್ ನೋಡಿ. ಜೈ ಶಿವಣ್ಣ.